ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರವೀಣ್ ಕುಮಾರ್. ಡಿಯರ್ ಫ್ರೆಂಡ್ಸ್, ಈಗಾಗಲೇ ಹಿಂದಿನ 2 ವಿಡಿಯೋಗಳಲ್ಲಿ ನೆಟ್ ಮತ್ತು KSETಗೆ ಸಂಬಂಧಪಟ್ಟಂತೆ ಡಾಟಾ ಇಂಟರ್ಪ್ರಿಟೇಷನ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ್ದೀನಿ ವಿತ್ ಟ್ರಿಕ್ಸ್. ಇವತ್ತು ಸಹ 3ನೇ ಡಾಟಾ ಇಂಟರ್ಪ್ರಿಟೇಷನ್ ಪ್ರಾಬ್ಲಮ್ನ ಇವತ್ತು ನಿಮ್ಮ ಮುಂದೆ ತಂದಿದ್ದೇನೆ. ಇದು ಸಹ ಕಳೆದ ವರ್ಷದ ನೆಟ್ ಕ್ವಶನ್ ಪೇಪರ್ ಇದ್ದಂತಹ ಪ್ರಾಬ್ಲಮ್. ಓಕೆ, ಈಗ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ಸರಿ, ಪ್ರಾಬ್ಲಮ್ ಓದ್ತೀನಿ ನೋಡಿ. The following table embodies the detail about the students of the different departments A, B and C in a university for participating in a blood donation camp. ಒಂದು ಯೂನಿವರ್ಸಿಟಿಯಲ್ಲಿ A, B, C ಅನ್ನೋ ಡಿಪಾರ್ಟ್ಮೆಂಟ್ಗಳಲ್ಲಿರುವ ವಿದ್ಯಾರ್ಥಿಗಳು ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವುಗಳ ಒಂದು ವಿವರನ ಒಂದು ಟೇಬಲ್ ಅಲ್ಲಿ ಕೊಟ್ಟಿದ್ದಾನೆ ನೋಡಿ. ಟೇಬಲ್ ಅಲ್ಲಿ ಏನು ಕೊಟ್ಟಿದ್ದಾನೆ ಅಂತ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾನೆ A, B, C. ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಓವರ್ ಆಲ್ ಗರ್ಲ್ಸಿನ ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ಎ ಡಿಪಾರ್ಟ್ಮೆಂಟ್ ಅಲ್ಲಿ 25% ಗರ್ಲ್ಸ್ ಇದಾರಂತೆ, ಬಿ ಡಿಪಾರ್ಟ್ಮೆಂಟ್ ಅಲ್ಲಿ 40% ಗರ್ಲ್ಸ್ ಇದಾರಂತೆ, ಸಿ ಡಿಪಾರ್ಟ್ಮೆಂಟ್ ಅಲ್ಲಿ 30% ಗರ್ಲ್ಸ್ ಇದ್ದಾರೆ. ಅವುಗಳಲ್ಲಿ ಪರ್ಸೆಂಟೇಜ್ ಆಫ್ ಬ್ಲಡ್ ಡೋನರ್ಸ್ ಅಂದ್ರೆ ಬ್ಲಡ್ ಕೊಟ್ಟಿರುವಂತ, ಬ್ಲಡ್ ಡೊನೇಟ್ ಮಾಡಿರುವಂತಹ ವಿದ್ಯಾರ್ಥಿಗಳ ಒಂದು ಪರ್ಸೆಂಟೇಜ್ ಮತ್ತೆ ನಂಬರ್ಗಳನ್ನ ಹೇಳಿದ್ದಾನೆ. ಎ ಡಿಪಾರ್ಟ್ಮೆಂಟ್ ಅಲ್ಲಿ ಬ್ಲಡ್ ಡೊನೇಟ್ ಮಾಡಿರುವಂತಹ ಗರ್ಲ್ಸ್ ಗಳ ಪರ್ಸೆಂಟೇಜ್ 40%. ಅದೇ ರೀತಿ ಬಾಯ್ಸ್ ಗಳ ಪರ್ಸೆಂಟೇಜ್ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ನಂಬರ್ ಕೊಟ್ಟಿದ್ದಾನೆ. ಎ ಡಿಪಾರ್ಟ್ಮೆಂಟ್ ಅಲ್ಲಿ ಬ್ಲಡ್ ಡೊನೇಟ್ ಮಾಡಿರೋ ಬಾಯ್ಸ್ ಗಳ ಒಂದು ನಂಬರ್ ಎಷ್ಟಪ್ಪ ಅಂತಂದ್ರೆ 48 ಸ್ಟೂಡೆಂಟ್ಸ್ ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಅದೇ ರೀತಿ ಬಿ ಡಿಪಾರ್ಟ್ಮೆಂಟ್ ಅಲ್ಲಿ ಟೋಟಲ್ ಗರ್ಲ್ಸ್ ಗಳ ಪರ್ಸೆಂಟೇಜ್ 40% ಗರ್ಲ್ಸ್ ಇದ್ದಾರೆ ಬಿ ಡಿಪಾರ್ಟ್ಮೆಂಟ್ ಅಲ್ಲಿ. ಅದರಲ್ಲಿ 50% ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಬಾಯ್ಸ್ ಅಲ್ಲಿ 75 ಬಾಯ್ಸ್ ಬ್ಲಡ್ ಡೊನೇಟ್ ಮಾಡಿದ್ದಾರೆ. ನೋಡಿ, ಗರ್ಲ್ಸ್ ಗಳನ್ನ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾನೆ, ಬಾಯ್ಸ್ ಅನ್ನು ಅವನು ಡೈರೆಕ್ಟ್ ಆಗಿ ನಂಬರ್ ಗಳಲ್ಲಿ ಕೊಟ್ಟಿದ್ದಾನೆ. ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಟೋಟಲ್ 30% ಗರ್ಲ್ಸ್ ಇದ್ದಾರೆ. ಅದರಲ್ಲಿ ಬ್ಲಡ್ ನ ಡೊನೇಟ್ ಮಾಡಿರುವಂತಹ ಗರ್ಲ್ಸ್ 70%, ಬಾಯ್ಸ್ 39. ಇದು ಪರ್ಸೆಂಟೇಜ್ ಅಲ್ಲ, 39 ಬಾಯ್ಸ್ ಸ್ಟೂಡೆಂಟ್ಸ್. ಓಕೆನಾ? ಎಸ್, ಇದು ಟೇಬಲ್ ಅಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಶನ್. ಅದೇ ರೀತಿ ಮೊದಲ ಕ್ವಶನ್ ಏನಿದೆ ನೋಡೋಣ ನೋಡಿ. ಮೊದಲ ಕ್ವಶನ್: ಇನ್ ಕೇಸ್ ಆಫ್ all the girls in the department A donated blood, then the number of boys in the department A who did participate in the blood donation camp ಅಂತ ಕೇಳಿದಾನೆ. ಇದು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಮಾಡೋ ರೀತಿ ಇದೆ, ಬಟ್ ಏನಂತಂದ್ರೆ ವೆರಿ ಸಿಂಪಲ್. ಇದು ಇಲ್ಲಿ ಏನ್ ಕೇಳಿದಾನೆ, ಡಿಪಾರ್ಟ್ಮೆಂಟ್ ಎ ಅಲ್ಲಿ ಬ್ಲಡ್ ಡೊನೇಟ್ ಮಾಡಿರೋ ಬಾಯ್ಸ್ ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ. ಡಿಪಾರ್ಟ್ಮೆಂಟ್ ಎ ಅಲ್ಲಿ ಬ್ಲಡ್ ಡೊನೇಟ್ ಮಾಡಿರುವಂತಹ ಬಾಯ್ಸ್ ಗಳ ನಂಬರ್ ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲಿ 25% ಆಫ್ ಗರ್ಲ್ಸ್ ಇದ್ದಾರೆ. ಓಕೆ, ಅವನೇನ್ ಹೇಳಿದಾನೆ, ಡಿಪಾರ್ಟ್ಮೆಂಟ್ ಎ ಅಲ್ಲಿ ಓವರ್ ಆಲ್ ಅಲ್ಲಿ 25% ಗರ್ಲ್ಸ್ ಇದ್ದಾರೆ ಅಂತ ಹೇಳಿದಾನೆ. ಅಲ್ಲ, ಮತ್ತಿನ್ನೊಂದು ಏನ್ ಹೇಳಿದಾನೆ ಅವನು, ಇನ್ ಕೇಸ್ ಆಲ್ ದ ಗರ್ಲ್ಸ್ ಇನ್ ದ ಡಿಪಾರ್ಟ್ಮೆಂಟ್ ಎ ಡೊನೇಟೆಡ್ ಬ್ಲಡ್. ಒಂದು ವೇಳೆ ಡಿಪಾರ್ಟ್ಮೆಂಟ್ ಎ ಅಲ್ಲಿರುವಂತಹ ಎಲ್ಲಾ ಗರ್ಲ್ಸ್ ಗಳು ಬ್ಲಡ್ ಡೊನೇಟ್ ಮಾಡಿದ್ರೆ ಬಾಯ್ಸ್ ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ. ಅದೇ ಇಲ್ಲಿ ಹೇಳಿದ್ರು ನೋಡಿ, ಅವನು ಡಿಪಾರ್ಟ್ಮೆಂಟ್ ಎ ಅಲ್ಲಿ 25% ಆಫ್ ದ ಗರ್ಲ್ಸ್, ಟೋಟಲ್ ಸ್ಟೂಡೆಂಟ್ ಅಲ್ಲಿ 25% ಆಫ್ ದ ಗರ್ಲ್ಸ್ ಕಂಪ್ಲೀಟ್ ಅಷ್ಟು ಬ್ಲಡ್ ಡೊನೇಟ್ ಮಾಡಿದ್ರು ಸಹ ಇದರಲ್ಲಿ ಏನು ಚೇಂಜಸ್ ಆಗಲ್ಲ. ಯಾಕೆ ಅಂತಂದ್ರೆ ಅವ್ನು ಡೈರೆಕ್ಟ್ ಆಗಿ ನಮಗೆ ಎ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನ ಬಾಯ್ಸು ಬ್ಲಡ್ ಡೊನೇಟ್ ಮಾಡಿದ್ದಾರೆ ಅಂತ ನಮಗೆ ನಂಬರ್ ಅಲ್ಲೇ ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ರೆ ಏನಾದ್ರು ಸ್ವಲ್ಪ ಚೇಂಜಸ್ ಆಗ್ತಿತ್ತೇನೋ. ಅವನೇನ್ ಮಾಡಿದ್ದಾನೆ, ನಮಗೆ ಡೈರೆಕ್ಟ್ ಆಗಿ ಎ ಡಿಪಾರ್ಟ್ಮೆಂಟ್ ಅಲ್ಲಿ ಬ್ಲಡ್ ಡೊನೇಟ್ ಮಾಡಿರುವಂತಹ ಬಾಯ್ಸ್ ಗಳ ಸಂಖ್ಯೆ ಇಷ್ಟು ಅಂತ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಹಾಗಾಗಿ ಮೊದಲನೇ ಕ್ವಶನ್ಗೆ ಆನ್ಸರ್ ಏನಾಗತ್ತಪ್ಪ ಅಂತಂದ್ರೆ ಇದೇ 48 ಆಗತ್ತೆ. ಅವ್ನು ಕೇಳಿರೋ ಕ್ವಶನ್ ಇಷ್ಟೇ. ಅವನೇನ್ ಕೇಳಿದಾನೆ, ಡಿಪಾರ್ಟ್ಮೆಂಟ್ ಎ ಅಲ್ಲಿ ಏನು ಗರ್ಲ್ಸ್ ಇದ್ದಾರೆ ಅಷ್ಟು ಬ್ಲಡ್ ಡೊನೇಟ್ ಮಾಡಿದ್ರೆ ಬ್ಲಡ್ ಡೊನೇಟ್ ಮಾಡಿರೋ ಬಾಯ್ಸ್ ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ. ಇಲ್ಲಿ 25% ಅವ್ರು ಎಷ್ಟರೇ ಇರಲಿ ಅಷ್ಟು ಬ್ಲಡ್ ಡೊನೇಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಈ ನಂಬರ್ ಏನು ವೇರಿ ಆಗಲ್ವೇ? ಯಾಕೆ ಅಂತಂದ್ರೆ ಇಲ್ಲಿ ನಮಗೆ ಡೈರೆಕ್ಟ್ ಆಗಿ ಹೇಳಿದಾನೆ, ಡಿಪಾರ್ಟ್ಮೆಂಟ್ ಎ ಅಲ್ಲಿ ಬ್ಲಡ್ ಡೊನೇಟ್ ಮಾಡಿರುವಂಥ ಬಾಯ್ಸ್ಗಳ ಸಂಖ್ಯೆ 48. ಹಾಗಾಗಿ ಇಲ್ಲೂ ಸಹ ಅದೇ ಕೇಳಿದಾನೆ ಕ್ವಶನ್ ಅಲ್ಲಿ, ಬಾಯ್ಸ್ಗಳ ಸಂಖ್ಯೆ ಎಷ್ಟು, ಬ್ಲಡ್ ಡೊನೇಟ್ ಮಾಡಿರುವಂಥ ಬಾಯ್ಸ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ ಡಿಪಾರ್ಟ್ಮೆಂಟ್ ಎ ಅಲ್ಲಿ. ಹಾಗಾಗಿ ಮೊದಲನೇ ಒಂದು ಕ್ವಶನಿಗೆ ಆನ್ಸರ್ ಏನಪ್ಪ ಆಗುತ್ತೆ ಅಂತಂದ್ರೆ 48 ಆಗುತ್ತೆ. ಇಲ್ಲೇನು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಓಕೆ, ಈ ರೀತಿಯಾದ ಕ್ವಶನ್ ಇರುತ್ತೆ. ಓಕೆ, ನಾವೇನು ಅನ್ಕೊಂತೀವಿ, ಏನೋ ಕ್ಯಾಲ್ಕುಲೇಷನ್ ಮಾಡೋದಿದೆ ಇಲ್ಲ ಅಂತ ಏನೇನೋ ಮಾಡಿ ನಾವು ರಾಂಗ್ ಆನ್ಸರ್ ಟಿಕ್ ಮಾಡ್ತೀವಿ. ಆದರೆ ಈ ಟೇಬಲ್ ಅಲ್ಲಿ ನಮಗೆ ಡೈರೆಕ್ಟ್ ಆನ್ಸರ್ ಇದೆ. ಅವ್ನು ಕೇಳಿರೋದು ಇದೆ ಕ್ವಶನ್ನೇ, ಅವ್ನು ಕೊಟ್ಟಿರೋ ಇನ್ಫಾರ್ಮೇಷನ್ ಇದೆ. ಓಕೆ, ಸೆಕೆಂಡ್ ಕ್ವಶನ್ ಬರೋಣ. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಡೊನೇಟೆಡ್ ಬ್ಲಡ್ ಇನ್ ಡಿಪಾರ್ಟ್ಮೆಂಟ್ ಸಿ. ಡಿಪಾರ್ಟ್ಮೆಂಟ್ ಸಿ ಅಲ್ಲಿ ಬ್ಲಡ್ ಡೊನೇಟ್ ಮಾಡಿರುವಂಥ ಸ್ಟೂಡೆಂಟ್ಸ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ. ಹಾಗಾದ್ರೆ ನಾವು ಗರ್ಲ್ಸ್ ಬಾಯ್ಸ್ ಇಬ್ಬರನ್ನು ನೋಡಿಕೊಂಡ್ರೆ ನಮಗೆ ಎಷ್ಟು ಅಂತ ಗೊತ್ತಾಗುತ್ತೆ. ಓಕೆನಾ? ಎಸ್, ಪ್ರಾಬ್ಲಮ್ ನಂಬರ್ 2 ನೋಡಿ. ಅವನೇನು ಹೇಳ್ತಾನೆ, ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಡೊನೇಟೆಡ್ ಬ್ಲಡ್ ಇನ್ ಡಿಪಾರ್ಟ್ಮೆಂಟ್ ಸಿ. ಡಿಪಾರ್ಟ್ಮೆಂಟ್ ಸಿ ನೋಡಿ, ಡಿಪಾರ್ಟ್ಮೆಂಟ್ ಸಿ ಅಲ್ಲಿ ಬ್ಲಡ್ ಡೊನೇಟ್ ಮಾಡಿರೋರ ಸಂಖ್ಯೆ ಕೇಳಿದಾನೆ ಅವನು. ಓಕೆ, ಗರ್ಲ್ಸ್ ಎಷ್ಟು ಪರ್ಸೆಂಟ್ ಡೊನೇಟ್ ಮಾಡಿದ್ದಾರೆ ನೋಡಿ, ಹೇಳ್ತೀನಿ. ಗರ್ಲ್ಸು 70% ಬ್ಲಡ್ ಡೊನೇಟ್ ಮಾಡಿದ್ದಾರೆ. 70% ಆಫ್ ದ ಗರ್ಲ್ಸ್ ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಬಾಯ್ಸ್ ಎಷ್ಟಪ್ಪ ಅಂತಂದರೆ 39. ನಮಗೆ ಡೈರೆಕ್ಟಾಗಿ ಅವನು
ನಂಬರಲ್ಲೇ ಹೇಳಿದ್ದೀನಿ, ಇದು ಪರ್ಸೆಂಟೇಜ್ ಅಲ್ಲ. ಓಕೆನಾ? ಎಸ್ ನೋಡಿ, ಡಿಪಾರ್ಟ್ಮೆಂಟ್ ಸಿ ಅಲ್ಲಿ 70% ಆಫ್ ದ ಗರ್ಲ್ಸ್ ಬ್ಲಡ್ ಡೊನೇಟ್ ಮಾಡಿದ್ದಾರೆ, 39 ನಂಬರ್ ಆಫ್ ಬಾಯ್ಸು ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಹಾಗಾದರೆ ನಮಗೆ ಟೋಟಲ್ ಬೇಕು. ಇವಾಗ ಟೋಟಲ್ ಹೇಗೆ ನೋಡಿ, ಗರ್ಲ್ಸ್ 70% ಡೊನೇಟ್ ಮಾಡಿದ್ದಾರೆ ಅಂತಂದರೆ ಬಾಯ್ಸ್ ಎಷ್ಟು ಪರ್ಸೆಂಟ್ ಆಗ್ತಾರೆ? ಬಾಯ್ಸು ಆಬ್ವಿಯಸ್ಲಿ 30% ಆಗ್ತಾರೆ ಅಲ್ವಾ? ಗರ್ಲ್ಸ್ 70% ಆದರೆ ಬಾಯ್ಸ್ ಎಷ್ಟಾಗಬೇಕು? ರಿಮೈನಿಂಗ್ ಅಲ್ವಾ 30%. 30%ಗೆ 39 ಜನ ಆದರೆ 30%ಗೆ 39 ಜನ ಆದರೆ 100%ಗೆ ಎಷ್ಟು ಜನ ಆಗ್ತಾರೆ? ಓಕೆ, 100 ಡಿವೈಡೆಡ್ ಬೈ 30 ಇಂಟು 39 ಹೌದಲ್ವಾ? ನೋಡಿ, 30%ಗೆ 39 ಜನ ಆದರೆ 30%ಗೆ 39 ಜನ ಆದರೆ 100%ಗೆ ಎಷ್ಟು ಜನ ಆಗ್ತಾರೆ? ಅವಾಗ ನಮಗೆ ಟೋಟಲ್ ಬಾಯ್ಸು ಗರ್ಲ್ಸು ಸೇರಿ ಎಷ್ಟು ಜನ ಅಂತ ಸಿಕ್ಬಿಡ್ತಾರೆ. ಹೌದಲ್ವಾ? ನೋಡಿ, ಇನ್ನೊಂದು ಸರಿ ಹೇಳ್ತೀನಿ ನಿಮಗೆ. 70% ಗರ್ಲ್ಸ್ ಅಂತೆ. ಓಕೆ, 70% ಗರ್ಲ್ಸ್ ಆದರೆ ಬಾಯ್ಸ್ ಎಷ್ಟಾಗ್ತಾರೆ? 30% ಆಗ್ತಾರೆ. ಹೌದಲ್ವಾ? ಬಾಯ್ಸ್ ನಂಬರ್ ಡೈರೆಕ್ಟಾಗಿ ಕೊಟ್ಟಿದ್ದಾನೆ 39 ಅಂತ. ಅಲ್ಲಿಗೆ 30% ಅಂದರೆ 39. ಹೌದಲ್ವಾ? ಹಾಗಾದರೆ 100% ಅಂದರೆ ಎಷ್ಟು? ಬಾಯ್ಸು ಗರ್ಲ್ಸು ಸೇರಿದ್ರೆ 100% ಆಗುತ್ತಲ್ವಾ? 70 + 30. 30%ಗೆ 39 ಆದರೆ 100%ಗೆ ಎಷ್ಟು? ನೋಡಿ, 30%ಗೆ 39 ಆದರೆ 100%ಗೆ ಎಷ್ಟು? ಈಗ ನೋಡಿ, 0 0 ಕ್ಯಾನ್ಸಲ್ ಮಾಡ್ತೀನಿ. ಓಕೆ, 3 1s 3 1 3 3 3 9. ಓಕೆ, 13 ಮತ್ತು 10 ಉಳಿತು. 13 130. ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂದರೆ 130 ಆಗುತ್ತೆ. ಆಪ್ಷನಲ್ಲಿ ಇದೆ ನೋಡಿ, ಅಲ್ಲಿ 39, 91, 130, 169. ಆನ್ಸರ್ ವಿಲ್ ಬಿ 130. ಹಾಗಾದರೆ ಡಿಪಾರ್ಟ್ಮೆಂಟ್ ಸಿ ಯಲ್ಲಿ ಒಟ್ಟು ಬ್ಲಡ್ ಡೊನೇಟ್ ಮಾಡಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 130. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ದ ನಂಬರ್ ಆಫ್ ಗರ್ಲ್ಸ್ ಇನ್ ದ ಡಿಪಾರ್ಟ್ಮೆಂಟ್ ಎ ಹೂ ಡೊನೇಟೆಡ್ ಬ್ಲಡ್ ಈಸ್. ಡಿಪಾರ್ಟ್ಮೆಂಟ್ ಎ ಅಲ್ಲಿ ಬ್ಲಡ್ ಡೊನೇಟ್ ಮಾಡಿರೋ ಗರ್ಲ್ಸ್ಗಳ ಸಂಖ್ಯೆ ಹೇಳಿ ಅಂತ ಕೇಳಿದ್ದಾನೆ. ದ ನಂಬರ್ ಆಫ್ ಗರ್ಲ್ಸ್ ಇನ್ ದ ಡಿಪಾರ್ಟ್ಮೆಂಟ್ ಎ ಹೂ ಡೊನೇಟೆಡ್ ಬ್ಲಡ್ ಈಸ್ ಅಂತ ಕೇಳಿದ್ದಾನೆ. ಅಂದರೆ ಡಿಪಾರ್ಟ್ಮೆಂಟ್ ಎ ಅಲ್ಲಿ ಬ್ಲಡ್ ಡೊನೇಟ್ ಮಾಡಿರುವಂಥ ಗರ್ಲ್ಸ್ಗಳ ಸಂಖ್ಯೆ. ಗರ್ಲ್ಸ್ ಅಲ್ವಾ? ಹಾಂ, ಗರ್ಲ್ಸ್ಗಳ ಸಂಖ್ಯೆ. ಎಸ್, ಇಲ್ಲಿ ನೋಡಿ, ಡಿಪಾರ್ಟ್ಮೆಂಟ್ ಎ ಡೊನೇಟೆಡ್ ಗರ್ಲ್ಸ್ಗಳ ಸಂಖ್ಯೆ ಎಷ್ಟು ಅಂತ ಹೇಳ್ಬೇಕು ನಾವು. ಇವಾಗ ಡೊನೇಟ್ ಮಾಡಿದರೆ ಬ್ಲಡ್ ಡೊನೇಟ್ ಮಾಡೋ ಗರ್ಲ್ಸ್ಗಳ ಪರ್ಸೆಂಟೇಜ್ ಕೊಟ್ಟಿದ್ದಾನೆ 40% ಅಂತ. ಈಗ ನಾವೇನು ಮಾಡಬೇಕು? ಈ 40% ಅಂದರೆ ಎಷ್ಟು ಜನ ಅಂತ ಕಂಡುಹಿಡಬೇಕು. ಓಕೆನಾ? ಎಸ್, ಈಗ ನೋಡಿ, ಡಿಪಾರ್ಟ್ಮೆಂಟ್ ಎ ಬ್ಲಡ್ ಡೊನೇಟೆಡ್ ಗರ್ಲ್ಸು 40%, ಬಾಯ್ಸ್ ಎಷ್ಟು? 48. ಸೇಮ್ ನಾನು ಇಲ್ಲೇನು ಮಾಡಿದೆ ಅದನ್ನೇ ಮಾಡ್ತೀನಿ ನೋಡಿ. ಡಿಪಾರ್ಟ್ಮೆಂಟ್ ಎ ಅಲ್ಲಿ ಗರ್ಲ್ಸು ಎಷ್ಟಂತೆ? 40% ಅಂತೆ. ಬಾಯ್ಸ್ ಎಷ್ಟಂತೆ? 48. ನಂಬರ್ ಇದು, ಪರ್ಸೆಂಟೇಜ್ ಅಲ್ಲ. ಓಕೆನಾ? ಈಗ ನಮಗೇನು ಬೇಕಂತೆ? 40% ಅಂದರೆ ಎಷ್ಟು ಅಂತ ಗೊತ್ತಾಗಬೇಕು. ಎಷ್ಟು ಜನ ಗರ್ಲ್ಸ್ ಡೊನೇಟ್ ಮಾಡಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾನೆ. ಹಾಗಾದರೆ ಇಲ್ಲಿ ನೋಡಿ, ಗರ್ಲ್ಸ್ 40% ಆದರೆ ಬಾಯ್ಸ್ ಎಷ್ಟಾಗ್ತಾರೆ? ಆಬ್ವಿಯಸ್ಲಿ 60%. ಹೌದಾ? ಗರ್ಲ್ಸ್ 40% ಆದರೆ ಬಾಯ್ಸ್ ಎಷ್ಟಾಗ್ತಾರೆ? 60% ಆಗ್ತಾರೆ. ಹೌದಲ್ವಾ? ಹಾಗಾದರೆ 60% ಅಂದರೆ 48. ಹೌದಲ್ವಾ? 60% ಅಂದರೆ 48. ಹಾಗಾದರೆ 40% ಅಂದರೆ ಎಷ್ಟು? ಅಗೇನ್ 40% ಅಂದರೆ ಎಷ್ಟು? ಇಲ್ಲಿ ನೋಡಿ, ನಾನು ಬರಿತೀನಿ. 60% ಅಂದರೆ 48, 40% ಅಂದರೆ ಎಷ್ಟು? ನೋಡಿ, ಯಾವತ್ತು ನಿಮಗೆ ಗೊತ್ತಿರೋವಂಥದ್ದನ್ನ ಕೆಳಗಡೆ ಬರ್ಕೊಳ್ಬೇಕು. ಯಾವುದನ್ನು ಕಂಡುಹಿಡಬೇಕು ಅಂತಿರುತ್ತೆ ಅದನ್ನ ಮೇಲೆ ಬರ್ಕೊಳ್ಬೇಕು. ಈಗ ನಮಗೆ 60% ಅಂದರೆ 48 ಅಂತ ಗೊತ್ತು. ನೋಡಿ, 60% ಕೆಳಗಡೆ ಬರ್ಕೊಂಡಿದ್ದೀನಿ, ಯಾಕಂದ್ರೆ ನನಗೆ ಗೊತ್ತು 60% ಅಂದರೆ 48 ಅಂತ. ಆದರೆ 100% ಅಂದರೆ 40% ಅಂದರೆ ಎಷ್ಟು ಅಂತ ಗೊತ್ತಿಲ್ಲ, ಅದಕ್ಕೆ ನಾನು ಅದನ್ನು ಮೇಲೆ ಹಾಕ್ಕೊಳ್ತೀನಿ. ಓಕೆನಾ? ಎಸ್, ಈಗ ನೋಡಿ, 0 0 ಕ್ಯಾನ್ಸಲ್ ಮಾಡ್ತೀನಿ. ಓಕೆ, 6 1 6 8. ಓಕೆ, 8 6 48. ಅಲ್ಲಿಗೆ 4 8 4 32. ಹಾಗಾದರೆ ಗರ್ಲ್ಸ್ಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 32. ಡಿಪಾರ್ಟ್ಮೆಂಟ್ ಎ ಅಲ್ಲಿ ಬ್ಲಡ್ ಡೊನೇಟ್ ಮಾಡಿರೋ ಗರ್ಲ್ಸ್ಗಳ ಸಂಖ್ಯೆ 32. ಆಪ್ಷನ್ ಇದೆ ನೋಡಿ, ಅಲ್ಲಿ 32, 130, 55, 48. ಆನ್ಸರ್ ವಿಲ್ ಬಿ 32. ಓಕೆನಾ? ಎಸ್, ನೆಕ್ಸ್ಟು ಫೋರ್ತ್ ಪ್ರಾಬ್ಲಮ್ ಏನಿದೆ ನೋಡೋಣ. If 45 boys from Department B did not donated blood, then the total number of students in the Department B is ಅಂತ ಹೇಳಿದ್ದಾನೆ. ಅಂದರೆ ಡಿಪಾರ್ಟ್ಮೆಂಟ್ ಬಿ ಅಲ್ಲಿ 45 ಜನ ಬಾಯ್ಸು ಬ್ಲಡ್ ಡೊನೇಟ್ ಮಾಡಿಲ್ಲ. ಈಗೇನು ಎಷ್ಟು ಮಾಡಿದ್ದಾರೆ? 75 ಜನ ಮಾಡಿದ್ದಾರೆ. ಹಾಗಾದರೆ 45 ಜನ ಮಾಡಿಲ್ಲ. ಈ 45% ಬಾಯ್ಸ್, ಪರ್ಸೆಂಟ್ ಅಲ್ಲ, ಈ 45 ಬಾಯ್ಸ್ ಫ್ರಮ್ ಡಿಪಾರ್ಟ್ಮೆಂಟ್ ಬಿ ಡಿಡ್ ನಾಟ್ ಡೊನೇಟ್ ಬ್ಲಡ್ ಅಂತ ಹೇಳ್ತಾನೆ. ಅಂದರೆ ಡಿಪಾರ್ಟ್ಮೆಂಟ್ ಬಿ ಅಲ್ಲಿ 45 ಜನ ಬಾಯ್ಸು ಬ್ಲಡ್ ಡೊನೇಟ್ ಮಾಡಿಲ್ಲ. ಹಾಗಾದರೆ ಮಾಡಿರೋರು ಎಷ್ಟಿಲ್ಲಿ? 75 ಜನ ಡೊನೇಟ್ ಮಾಡಿದ್ದಾರೆ. ಮಾಡದೇ ಇರೋರು ಎಷ್ಟು? 45 ಜನ ಡೊನೇಟ್ ಮಾಡಿಲ್ಲ. ಅಲ್ಲಿಗೆ ಎಷ್ಟಾಗತ್ತೆ ಇದು? 7 4 11 120 ಆಗುತ್ತೆ ಬಾಯ್ಸ್ಗಳ ಸಂಖ್ಯೆ. ಹೌದಲ್ವಾ? ಡಿಪಾರ್ಟ್ಮೆಂಟ್
ಬಿ ಯಲ್ಲಿ ಬಾಯ್ಸ್ಗಳ ಸಂಖ್ಯೆ ಎಷ್ಟಾಗುತ್ತೆ 120 ಆಗುತ್ತೆ. ಯಾಕೆ ಅಂದರೆ ಬ್ಲಡ್ ಡೊನೇಟ್ ಮಾಡಿರೋರು 75, ಮಾಡದೇ ಇರೋರು 45. ಕ್ವಶನ್ ಏನು ಕೇಳಿದೆ ನೀನು, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಡಿಪಾರ್ಟ್ಮೆಂಟ್ ಬಿ ಈಸ್. ಹಾಗಾದರೆ ಬಿ ಡಿಪಾರ್ಟ್ಮೆಂಟಲ್ಲಿರುವಂಥ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೇಳಿದಾನೆ. ಬಾಯ್ಸ್ ಏನೋ 120 ಅಂತ ಗೊತ್ತಾಯಿತು, ಬಾಯ್ಸ್ ಏನೋ 120 ಅಂತ ಗೊತ್ತಾಯಿತು. ಆದರೆ ಗರ್ಲ್ಸ್ ಬೇಕಲ್ಲ ನಮಗೆ, ಟೋಟಲ್ ಸ್ಟೂಡೆಂಟ್ಸ್ ಕೇಳಿರೋದವನು. ಟೋಟಲ್ ಸ್ಟೂಡೆಂಟ್ಸ್ ಕೇಳಿರೋದ್ರಿಂದ ನಾವೇನು ಮಾಡಬೇಕೀಗ, ಗರ್ಲ್ಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಓಕೆ, ಬಾಯ್ಸ್ ಎಷ್ಟು ಅಂತ ಗೊತ್ತಾಯ್ತು ನಿಮಗೆ 120. ಓಕೆ, 120 ಬಾಯ್ಸ್ ಅಂತ ಗೊತ್ತಾಯಿತು. ಪರ್ಸೆಂಟೇಜ್ ಎಷ್ಟು, ಯಾವ ಡಿಪಾರ್ಟ್ಮೆಂಟ್ ಇದು, ಡಿಪಾರ್ಟ್ಮೆಂಟ್ ಬಿನಾ? ಹಾಂ, ಡಿಪಾರ್ಟ್ಮೆಂಟ್ ಬಿ. ಹಾಂ, ಈಗ ನೋಡಿ ಟೋಟಲ್ ಬಾಯ್ಸ್ಗಳ ಸಂಖ್ಯೆ 120. ಟೋಟಲ್ ಬಾಯ್ಸ್ಗಳ ಸಂಖ್ಯೆ 120. ಗರ್ಲ್ಸ್ ಎಷ್ಟು, ಇಲ್ಲಿ ಬನ್ನಿ ನೋಡಿ. ಅವನೇನು ಹೇಳಿದಾನೆ, ಡಿಪಾರ್ಟ್ಮೆಂಟ್ ಬಿ ಟೋಟಲ್ ಸ್ಟ್ರೆಂತಲ್ಲಿ 40% ಗರ್ಲ್ಸ್ ಅಂತೆ. ಡಿಪಾರ್ಟ್ಮೆಂಟ್ ಬಿ ಟೋಟಲ್ ಸ್ಟ್ರೆಂತಲ್ಲಿ 40% ಗರ್ಲ್ಸು. ಗರ್ಲ್ಸ್ 40% ಆದರೆ ಬಾಯ್ಸ್ ಎಷ್ಟಾಗ್ತಾರೆ, ಆಬ್ವಿಯಸ್ಲಿ 60% ಆಗ್ತಾರೆ, ಹೌದಲ್ವಾ? ಗರ್ಲ್ಸ್ 40% ಆದರೆ ಬಾಯ್ಸ್ ಎಷ್ಟಾಗಿರ್ತಾರೆ, 60% ಆಗ್ತಾರೆ. ಈಗ 60% ಅಂದರೆ ಎಷ್ಟು, 120. 60% ಅಂದರೆ 120. ಹಾಗಾದರೆ 100% ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಅಂತ ನೋಡೋಣ. 60% ಅಂದರೆ 120, ಹೌದಲ್ವಾ? 60% 120. ಹಾಗಾದ್ರೆ 100% ಅಂದರೆ ಎಷ್ಟು? ಎಸ್ ನೋಡೋಣ. 0 ಕ್ಯಾನ್ಸಲ್, 6 1 6 2 ಅಲ್ಲಿಗೆ 100 × 2 ಮಾಡಿದಾಗ 200. ಹಾಗಾದರೆ ಡಿಪಾರ್ಟ್ಮೆಂಟ್ ಬಿ ಯಲ್ಲಿರುವಂಥ ಟೋಟಲ್ ಸ್ಟೂಡೆಂಟ್ಸ್ಗಳ ನಂಬರ್ 200. ಎಸ್, ಓಕೆ. ಎಸ್, ಲಾಸ್ಟ್ ಪ್ರಾಬ್ಲಮ್, 5th ಪ್ರಾಬ್ಲಮ್ ಏನಂತ ನೋಡೋಣ. ಎಸ್, 5th ಪ್ರಾಬ್ಲಮ್. What is the ratio of the number of blood donors in the department A compared to the number of blood donor in the department B? ಡಿಪಾರ್ಟ್ಮೆಂಟ್ ಎ ಮತ್ತು ಡಿಪಾರ್ಟ್ಮೆಂಟ್ ಬಿಗಳ ರೇಷಿಯೋ ಕೇಳಿದಾನೆ. ಅಂದರೆ ಬ್ಲಡ್ ಡೋನರ್ಗಳದ್ದು, ಯಾರ್ಯಾರು ಬ್ಲಡ್ ಡೊನೇಟ್ ಮಾಡಿದಾರಲ್ಲ ಅವ್ರದ್ದು ರೇಷಿಯೋ ಕೇಳಿದಾನೆ. ನೋಡೋಣ ಡಿಪಾರ್ಟ್ಮೆಂಟ್ ಎ ಅಲ್ಲಿ ಎಷ್ಟು ಜನ ಬ್ಲಡ್ ಡೊನೇಟ್ ಮಾಡಿದ್ದಾರೆ ನೋಡೋಣ. ಓಕೆನಾ? ಇಲ್ಲಿ ನೋಡಿ ಡಿಪಾರ್ಟ್ಮೆಂಟ್ ಎಗೆ ಬಂದರೆ 40% ಆಫ್ ದ ಗರ್ಲ್ಸ್ ಮಾಡಿದ್ದಾರೆ, 48 ಮೆಂಬರ್ಸ್ ಬಾಯ್ಸ್ ಮಾಡಿದ್ದಾರೆ, ಹೌದಲ್ವಾ? ಹಾಗಾದರೆ ಡಿಪಾರ್ಟ್ಮೆಂಟ್ ಎ ಅಲ್ಲಿ ಗರ್ಲ್ಸು ಬಾಯ್ಸು, ಡಿಪಾರ್ಟ್ಮೆಂಟ್ ಬಿ ಅಲ್ಲಿ ಗರ್ಲ್ಸು ಬಾಯ್ಸು. ಓಕೆ, ಡಿಪಾರ್ಟ್ಮೆಂಟ್ ಎ ಅಲ್ಲಿ ಗರ್ಲ್ಸ್ ಎಷ್ಟು ಮಾಡಿದ್ದಾರೆ, 40% ಆಫ್ ದ ಗರ್ಲ್ಸ್ ಡೊನೇಟ್ ಮಾಡಿದ್ದಾರೆ. ಬಾಯ್ಸ್ ಎಷ್ಟು ಮಾಡಿದ್ದಾರೆ, 48 ಸ್ಟೂಡೆಂಟ್ಸ್ ಮಾಡಿದ್ದಾರೆ. ಅದೇ ರೀತಿ ಡಿಪಾರ್ಟ್ಮೆಂಟ್ ಬಿ ಅಲ್ಲಿ 50% ಆಫ್ ದ ಗರ್ಲ್ಸು ಡೊನೇಟ್ ಮಾಡಿದ್ದಾರೆ. ನಂಬರ್ ಆಫ್ ಬಾಯ್ಸ್ ಎಷ್ಟು ಮಾಡಿದ್ದಾರೆ, 75 ಮಾಡಿದ್ದಾರೆ. 75 ಮಾಡಿದ್ದಾರೆ. ಓಕೆನಾ? ಈಗ ನೋಡಿ ಗರ್ಲ್ಸು 40% ಅಂದರೆ ಬಾಯ್ಸ್ ಎಷ್ಟಾಗ್ತಾರೆ, 60% ಆಗ್ತಾರೆ. ಓಕೆ, ಇಲ್ಲಿ ನೋಡಿ ಗರ್ಲ್ಸ್ 50% ಅಂದರೆ ಬಾಯ್ಸ್ ಎಷ್ಟಾಗ್ತಾರೆ, ಇಲ್ಲೂ 50% ಆಗ್ತಾರೆ ರಿಮೈನಿಂಗು. ಓಕೆನಾ? ಎಸ್, ಈಗ ನೋಡಿ 48ಕ್ಕೆ 60 ಆದರೆ, ಸಾರಿ 60%ಗೆ 48 ಆದರೆ 100%ಗೆ ಎಷ್ಟು? ಅವಾಗ ನಮಗೆ ಟೋಟಲ್ ಸಿಕ್ಬಿಡುತ್ತಲ್ವಾ, ಅಲ್ವಾ? ಈಗ ನೋಡಿ 60%ಗೆ 48 ಆದರೆ 100%ಗೆ ಎಷ್ಟು? ಅದೇ ರೀತಿ ಇಲ್ಲಿ ಬನ್ನಿ, ಇಲ್ಲಿ 50-50 ಇದೆ, ಈಸಿಯಾಗಿ ಕಂಡುಹಿಡ್ಬೋದು, ನೀವೇನಿಲ್ಲ. 50ಕ್ಕೆ 75 ಆದರೆ ಇಲ್ಲೂ ಸಹ 55 75. ಓಕೆನಾ? ಅದನ್ನು ಇದರಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ, ಇದರಲ್ಲಿ ಕ್ಯಾಲ್ಕುಲೇಷನಲ್ಲಿ 50%ಗೆ 75 ಆದರೆ 100%ಗೆ ಎಷ್ಟು? ಓಕೆ, ಈಗ ನೋಡಿ 0 ಕ್ಯಾನ್ಸಲ್. ಓಕೆ, 6 1 6 8. ಓಕೆ, 8 6 48, ಅಲ್ಲಿಗೆ 10 × 8 80. ಬ್ಲಡ್ ಡೊನೇಟ್ ಮಾಡಿರುವಂತಹ ಎ ಡಿಪಾರ್ಟ್ಮೆಂಟಲ್ಲಿ ಬ್ಲಡ್ ಡೊನೇಟ್ ಮಾಡಿರೋ ಸಂಖ್ಯೆ 80. ಇಲ್ಲಿ ನೋಡೋಣ, 0 ಕ್ಯಾನ್ಸಲ್, 5 1 5 2 10, 75 2 150. ಡಿಪಾರ್ಟ್ಮೆಂಟ್ ಬಿ ಅಲ್ಲಿ ಬ್ಲಡ್ ಡೊನೇಟ್ ಮಾಡಿರೋ ಒಂದು ಸಂಖ್ಯೆ 150. ಈಗ ಇದು ನಾವೇನು ಹೇಳ್ತಾನೆ, ರೇಷಿಯೋ ನೋಡಿ ಅಂತ ಹೇಳ್ತಾನೆ. ರೇಷಿಯೋ ಹೇಗೆ ಮಾಡಬೇಕು, ಈ ಕಡೆ ಒಂದು 0 ಕ್ಯಾನ್ಸಲ್ ಮಾಡ್ತೀನಿ, ಈ ಕಡೆ ಒಂದು 0 ಕ್ಯಾನ್ಸಲ್ ಮಾಡ್ತೀನಿ. 8:15 ಉಳಿತು. 8 ಮತ್ತು 15 ಒಂದೇ ಟೇಬಲಲ್ಲಿ ಹೋಗುತ್ತಾ ಚೆಕ್ ಮಾಡಿ, ಹೋಗಲ್ಲ. ಹಾಗಾಗಿ ಆನ್ಸರ್ ನಿಮಗೆ 8:15 ಆಗುತ್ತೆ. ಆಪ್ಷನಲ್ಲಿ ಇದೆ ನೋಡಿ, 1:5, 2:5, 9:16, 8:15. ಓಕೆ ಡಿಯರ್ ಫ್ರೆಂಡ್ಸ್, ಡಾಟಾ ಇಂಟರ್ಪ್ರಿಟೇಷನ್ಗೆ ಸಂಬಂಧಪಟ್ಟ ಹಾಗೆ 3ನೇ ಪ್ರಾಬ್ಲಮ್ನ ನಿಮಗೆ ವಿತ್ ಟ್ರಿಕ್ಸು ಮತ್ತು ಮಾಹಿತಿ ಸಮೇತ ಹೇಳ್ಕೊಟ್ಟಿದ್ದೀನಿ. ಇದೆಲ್ಲ ನಿಮಗೆ ಮುಂದಿನ ತಿಂಗಳು ಜೂನ್ ತಿಂಗಳಲ್ಲಿ ಏನು ನೆಟ್ ಎಕ್ಸಾಮ್ ಇದೆ ಅಲ್ಲಿ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಈ ವಿಡಿಯೋಗಳನ್ನು ಹೆಚ್ಚೆಚ್ಚು ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.